ಈ ದುರಾದೃಷ್ಟ ಅಥವಾ ಬ್ಯಾಡ್ ಲಕ್ ಏನಿದೆ ಇದಕ್ಕೆ ಕ್ರಿಕೆಟ್ ಅಲ್ಲಿ ಒಂದು ವರ್ಡ್ ಇದೆ, ಜಿಂಕ್ಸ್ ಅಂತ. ಅಂದ್ರೆ ಯಾವುದೇ ಸೈಂಟಿಫಿಕ್ ರೀಸನ್ ಇಲ್ಲದೆ ಇದ್ರೂ ಕೂಡ ಪದೇ ಪದೇ ಒಬ್ಬ ವ್ಯಕ್ತಿ ಅಥವಾ ಒಂದು ಘಟನೆ ಅಥವಾ ಒಂದು ಸ್ಥಳ ಸೋಲಿಗೆ ಕಾರಣ ಆಗ್ತಾ ಇದ್ರೆ ಅದನ್ನ ಜಿಂಕ್ಸ್ ಅಂತ ಕರಿತೀವಿ. ಇವಾಗ ನಾನು ಸೀರೀಸ್ ಆಫ್ ಇನ್ಸಿಡೆಂಟ್ ಗಳನ್ನ ಹೇಳ್ಕೊಂಡು ಹೋಗ್ತೀನಿ. 2014 T20 ವರ್ಲ್ಡ್ ಕಪ್ ಫೈನಲ್ಸ್ ಅಲ್ಲಿ ಇಂಡಿಯಾದವರು ಶ್ರೀಲಂಕಾ ಮೇಲೆ ಸೋಲ್ತಾರೆ. 2015 ODI ವರ್ಲ್ಡ್ ಕಪ್ ನಲ್ಲಿ ಇಂಡಿಯಾದವರು ಆಸ್ಟ್ರೇಲಿಯಾ ಮೇಲೆ ಸೆಮಿಫೈನಲ್ಸ್ ಅಲ್ಲಿ ಸೋಲ್ತಾರೆ. 2016 T20 ವರ್ಲ್ಡ್ ಕಪ್ ಅಲ್ಲಿ ಇಂಡಿಯಾದವರು ಸೆಮಿಫೈನಲ್ಸ್ ಅಲ್ಲಿ ವೆಸ್ಟ್ ಇಂಡೀಸ್ ಮೇಲೆ ಸೋಲ್ತಾರೆ. 2017 ICC ಚಾಂಪಿಯನ್ಸ್ ಟ್ರೋಫಿ ಫೈನಲ್ಸ್ ಅಲ್ಲಿ ಇಂಡಿಯಾದವರು ಪಾಕಿಸ್ತಾನ ಮೇಲೆ ಸೋಲ್ತಾರೆ. 2019 ODI ವರ್ಲ್ಡ್ ಕಪ್ ಸೆಮಿಫೈನಲ್ಸ್ ಅಲ್ಲಿ ಇಂಡಿಯಾದವರು ನ್ಯೂಜಿಲೆಂಡ್ ಮೇಲೆ ಸೋಲ್ತಾರೆ. 2023 ODI ವರ್ಲ್ಡ್ ಕಪ್ ಫೈನಲ್ಸ್ ಅಲ್ಲಿ ಇಂಡಿಯಾದವರು ಆಸ್ಟ್ರೇಲಿಯಾ ಮೇಲೆ ಸೋಲ್ತಾರೆ. 2026 T20 ವರ್ಲ್ಡ್ ಕಪ್ ಸೂಪರ್ 8 ಅಲ್ಲಿ ಇಂಡಿಯಾದವರು ಸೌತ್ ಆಫ್ರಿಕಾ ಮೇಲೆ ಸೋಲ್ತಾರೆ. ಈ ಎಲ್ಲಾ ಮ್ಯಾಚ್ ಗಳಲ್ಲೂ ಇಂಡಿಯಾ ಸೋತಾಗ ಜಿಂಕ್ಸ್ ಏನು ಅಂತ ಹೇಳಿದ್ರೆ ಒಬ್ಬ ಆನ್ ಫೀಲ್ಡ್ ಅಂಪೈರ್. ಇವ್ರ ಹೆಸರು ರಿಚರ್ಡ್ ಕ್ಯಾಟಲ್ಬರೋ. ಈ ಎಲ್ಲಾ ಈವೆಂಟ್ ಗಳಲ್ಲೂ ಇಂಡಿಯಾ ಸೋತಾಗ ಆನ್ ಫೀಲ್ಡ್ ಅಂಪೈರ್ ಇದ್ದಿದ್ದು ರಿಚರ್ಡ್ ಕ್ಯಾಟಲ್ಬರೋ. ಇಷ್ಟೇ ಅಲ್ಲ, 2021 WTC ಫೈನಲ್ಸ್ ಅಲ್ಲಿ ಇಂಡಿಯಾದವರು ನ್ಯೂಜಿಲೆಂಡ್ ಮೇಲೆ ಸೋತಾಗ, 2023 WTC ಫೈನಲ್ಸ್ ಅಲ್ಲಿ ಇಂಡಿಯಾದವರು ಆಸ್ಟ್ರೇಲಿಯಾ ಮೇಲೆ ಸೋತಾಗ ಕೂಡ ರಿಚರ್ಡ್ ಕ್ಯಾಟಲ್ಬರೋ ಒನ್ ಆಫ್ ದ ಅಂಪೈರ್ಸ್ ಆಗಿದ್ರು, ಬಟ್ ನಾಟ್ ಆನ್ ಫೀಲ್ಡ್ ಅಂಪೈರ್, ಟಿವಿ ಅಂಪೈರ್ ಅಂದ್ರೆ ಥರ್ಡ್ ಅಂಪೈರ್. ರಿಚರ್ಡ್ ಕ್ಯಾಟಲ್ಬರೋ ಅವರು ಒನ್ ಆಫ್ ದ ಅಂಪೈರ್ಸ್ ಆಗಿದ್ದಾಗ ಇಂಡಿಯಾ ಗೆದ್ದಂತ ಒಂದೇ ಒಂದು ಇನ್ಸಿಡೆಂಟ್ ಅಂತ ಹೇಳಿದ್ರೆ 2024 ವರ್ಲ್ಡ್ ಕಪ್ ಫೈನಲ್ಸ್. ಅವತ್ತು ರಿಚರ್ಡ್ ಕ್ಯಾಟಲ್ಬರೋ ಅವರು ಟಿವಿ ಅಂಪೈರ್ ಆಗಿದ್ರು, ಐ ಮೀನ್ ಥರ್ಡ್ ಅಂಪೈರ್. ಪ್ರತಿ ಸಲ ನಾಕ್ಔಟ್ ಅಥವಾ ಡೂ ಆರ್ ಡೈ ಮ್ಯಾಚ್ ಗಳಲ್ಲಿ, ಅದು ICC ಈವೆಂಟ್ ಗಳಲ್ಲಿ ರಿಚರ್ಡ್ ಕ್ಯಾಟಲ್ಬರೋ ಅವರು ಆನ್ ಫೀಲ್ಡ್ ಅಂಪೈರ್ ಆದಾಗ ಇಂಡಿಯಾ ಯಾಕೆ ಸೋಲುತ್ತೆ ಅನ್ನೋದಕ್ಕೆ ಯಾವುದೇ ಸೈಂಟಿಫಿಕ್ ರೀಸನ್ ಇಲ್ಲ. ಆದ್ರೆ ಅವರು ಆನ್ ಫೀಲ್ಡ್ ಅಂಪೈರ್ ಆಗಿದ್ದಾಗ ರಿಸಲ್ಟ್ ಇಂಡಿಯಾದ ಅಗೇನ್ಸ್ಟ್ ಆಗಿ ಬರುತ್ತೆ ಅನ್ನೋದು ಮಾತ್ರ 2014 ಕಂಟಿನ್ಯೂ ಹಾಕೊಂಡೇ ಬಂದಿದೆ. ಇದು ಟೀಮ್ ಇಂಡಿಯಾಗೆ ಕ್ರಿಕೆಟ್ ನಲ್ಲಿ ಇಲ್ಲಿ ತನಕ ಸಾಲ್ವ್ ಮಾಡೋದಕ್ಕೆ ಆಗದಿರುವಂತ ಅಂಪೈರ್ ಜಿಂಕ್ಸ್ ಆಗಿದೆ. ಈ ಒಂದು ಜಿಂಕ್ಸ್ ನ ಯಾವಾಗ ಟೀಮ್ ಇಂಡಿಯಾದವರು ಬ್ರೇಕ್ ಮಾಡ್ತಾರೆ, ಈ ಒಂದು ಪ್ಯಾಟರ್ನ್ ಯಾವಾಗ ಎಂಡ್ ಆಗುತ್ತೆ? ಐ ಥಿಂಕ್ ಈ ಒಂದು ಪ್ರಶ್ನೆಗೆ ಟೀಮ್ ಇಂಡಿಯಾನೇ ಆನ್ಸರ್ ಮಾಡಬೇಕು.